ಕಣ್ಣಾರೆ ನಾವು ಕಾಣಬೇಕು ಅಂತಂದ್ರೆ ರಾಮನ ಚರಿತ್ರೆಯನ್ನ ಕೇಳಬೇಕಾದ್ರೆ ಅದನ್ನ ನಾವು ಕಣ್ಣು ಮುಂದೆ ತಂದುಕೊಂಡ್ರೆ ಸಾಕು. ಧರ್ಮ ಅಂದ್ರೆ ಹೇಗಿರ್ತದೆ ಅಂತ ನಮಗೆ ತಿಳಿದು ಬರ್ತದೆ. ಅಷ್ಟು ಧರ್ಮನಿಷ್ಠನಾಗಿದ್ದ ರಾಮ. ಹಾಗಾಗಿ ಒಂದೇ ಮದುವೆ ಆಗೋದು ಮತ್ತೊಂದು ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ದ್ವಾಪರೇ ಅಂಗೀಕರೋಮಿ, ಮುಂದೆ ದ್ವಾಪರೇ ಅಂಗೀಕರೋಮಿ ಅಂತ ಇಲ್ಲಿ ಹೇಳಿದ್ದಾರೆ. ದ್ವಾಪರದಲ್ಲಿ ನಾನು ಮದುವೆ ಆಗ್ತೇನೆ ಅಂತ. ಆದ್ರೆ ದ್ವಾಪರದಲ್ಲಿ ಶ್ರೀನಿವಾಸನಾಗಿ ನಾನು ಅವತಾರ ಮಾಡ್ತೇನೆ, ಮಾಡಿದಾಗ ಆ ಒಂದು ಅವತಾರದಲ್ಲಿ ನಾನು ಅಂಗೀಕರೋಮಿ, ವೇದವತಿಯನ್ನ ಮದುವೆ ಆಗ್ಲಿಕ್ಕೆ ನಾನು ಅಂಗೀಕಾರ ಮಾಡ್ತೇನೆ ಅಂತ ಅದಕ್ಕೆ ಅರ್ಥವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇಂತಹ ವಾಕ್ಯವನ್ನ ಕೇಳಿಬಿಟ್ಟು ಆಯ್ತು ಸರಿ ಅಂತ ಸೀತಾದೇವಿ ಹೋಗ್ತಾಳೆ. ವೇದವತಿಯು ಕೂಡ ಅಗ್ನಿಲೋಕಕ್ಕೆ ಹೋಗಿ ಬಿಡ್ತಾಳೆ ತಿರುಗಿ. ಈ ಎಲ್ಲ ವಿಚಾರವನ್ನ ಶ್ರೀನಿವಾಸ ಪದ್ಮಾವತಿಗೆ ತಿಳಿಸ್ತಾನೆ. ಆ ಬಕುಲಾದೇವಿಗೆ ತಿಳಿಸ್ತಾನೆ. ಬಕುಲಾದೇವಿಯು ಕೂಡ ಆಯ್ತು ನಾನು ಈಗ ಏನ್ ಮಾಡ್ಬೇಕು ಹೇಳು, ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ಕೆಲಸ ಮಾಡ್ತೇನೆ ಅಂತ ಅವಳು ಮಾತನ್ನು ಕೂಡ ಕೊಡ್ತಾಳೆ. ಆಗ ಶ್ರೀನಿವಾಸ ಆಕಾಶರಾಜನ ಹತ್ತಿರ ಹೋಗು, ಅವನ ಮಗಳವಳು, ನನಗಾಗಿ ಅವಳನ್ನ ನೀನು ಕೇಳಬೇಕು ಮದುವೆಗೆ ಅಂತ ಇಷ್ಟು ವಿಚಾರವನ್ನ ನಾವು ನಿನ್ನೆ ಉಪನ್ಯಾಸದಲ್ಲಿ ಕೇಳಿದ್ವಿ. ಈಗ ಪುನಃ ಮತ್ತೆ ಬಕುಲಾದೇವಿ ಹೇಳ್ತಾ ಇದ್ದಾಳೆ. ಆಯ್ತು ಸ್ವಾಮಿ, ನೀನು ಎಲ್ಲ ಕಾರಣವನ್ನೆಲ್ಲ ಹೇಳಿದಿ. ಪದ್ಮಾವತಿಯನ್ನೇ ಯಾಕೆ ಮದುವೆ ಆಗಬೇಕು, ಅವಳ ಹಿಂದಿನ ಅವತಾರದ ಕಥೆ ಏನು, ಈ ಜನ್ಮದ ವೃತ್ತಾಂತವೇನು, ಎಲ್ಲವನ್ನೂ ಕೂಡ ನನಗೆ ತಿಳಿಸಿದಿ. ಆಯ್ತು, ಗಚ್ಚಾಮಿ ರಾಜೇಂದ್ರ ಸಭಾಂ ಸವಾದ್ಯೈಹಿ ಸಂಪೂರ್ಣ ಸರ್ವಾರ್ಥ ವಿಶಾರದೈರ್ಯುತಾಂ ಆಕಾಶರಾಜಸ್ಯ ಪುರೀಂ ಸುರೋತ್ತಮೈಹಿ ಸಂಸ್ತೂಯಮಾನಾಂ ಚ ರಮಾವಿಭೂಹಿತಂ. ರಮಾವಿಭೂಹಿತಂ ಆಕಾಶರಾಜಪುರೀಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರಮಾದೇವಿಯನ್ನ ಬಚ್ಚಿಟ್ಕೊಂಡಿರ್ತಕ್ಕಂತಹ ಯಾವ ಆಕಾಶರಾಜನ ರಾಜ್ಯವಿದೆಯೋ, ಯಾವ ಗ್ರಾಮವಿದೆಯೋ ಆ ಗ್ರಾಮಕ್ಕೆ ನಾನು ಹೋಗ್ತೇನೆ. ಹೋಗಿಬಿಟ್ಟು ನಿನಗಾಗಿ ನಾನು ಅಲ್ಲಿ ಆ ಪದ್ಮಾವತಿಯ ಪಾಣಿಯನ್ನ ನಾನು ಯಾಚನೆ ಮಾಡ್ತೇನೆ, ಅಂದ್ರೆ ಕೈಯನ್ನ ನಾನು ಬೇಡ್ತೇನೆ ಅಂತ ಹೇಳ್ತಾಳೆ. ಇಷ್ಟು ಹೇಳೋದೇ ತಡ. ಶ್ರೀನಿವಾಸ ದಿವ್ಯಾಂ ತುರಂಗ ಮಾಸ್ತಾಯ ನಿರ್ಮಿತಾಂ ದೇವ ಮಾಯಯ ಮಾರ್ಗಂ ವಿಜ್ಞಾತು ಕಾಮಾತಾಂ ಪ್ರಷ್ಟುಂ ಬಕುಲಾವದತ್. ಕೂಡಲೇನೆ ತನ್ನ ಮಾಯೆಯಿಂದ ಸುಂದರವಾದ ಭವ್ಯವಾದ ದಿವ್ಯವಾದ ಒಂದು ಕುದುರೆಯನ್ನ ಸೃಷ್ಟಿ ಮಾಡ್ತಾನೆ ಶ್ರೀನಿವಾಸ. ಮಾಡಿದ ತಕ್ಷಣ ಆ ಕುದುರೆಯನ್ನ ಬಕುಲಾವತಿ ಏರ್ತಾಳೆ. ಏರಿದ ತಕ್ಷಣ ಆ ಬಕುಲಾವತಿ ಕೇಳ್ತಾ ಇದ್ದಾಳೆ, ಮಾರ್ಗಂ ವದ ರಮಾನಾಥ ಗಚ್ಚಾಮಿ ನೃಪಪುಂಗವಂ. ಆಯ್ತು, ನಾ ಹೋಗ್ತಾ ಇದ್ದೇನೆ, ಆದ್ರೆ ಮಾರ್ಗನೇ ನನಗೆ ಗೊತ್ತಿಲ್ಲ, ಹೇಗೆ ಹೋಗ್ಬೇಕು ಅಂತ ಮಾರ್ಗವನ್ನ ತಿಳಿಸು, ನಾನು ಹೋಗ್ತೇನೆ ಅಂತ ಬಕುಲಾವತಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಅಸ್ಮಾದೇವ ವರಾನ್ ಮಾರ್ಗಾತ್ ಅವರ್ಹ್ಯಗಿರಿಸ್ತಟಾತ್ ಪರ್ವತಾದ ಪ್ರದೇಶೇ ಚ ಕಪಿಲಾ ಪೂಜಿತ ಶಿವ ತತ್ರಾಸ್ತೆ ತೀರ್ಥರಾಜೋಸೌ ಕಪಿಲೇಶ್ವರ ಸನ್ನಿಧೌ ತತ್ರ ಸ್ನಾತ್ವಾ ಯಥಾಯೋಗಂ ಮದರ್ಥಂ ತೀರ್ಥ ಪುಂಗವೇ. ಬೆಟ್ಟ ಇದೆ, ನೇರವಾಗಿ ನಿನಗೆ ಕೆಳಗೆ ಇಳಿಯೋದಕ್ಕೆ ಮಾರ್ಗ ಕಾಣಿಸ್ತದೆ. ನೇರವಾದ ಮಾರ್ಗದಿಂದ ನೀನು ಬೆಟ್ಟವನ್ನ ಇಳಿದ ತಕ್ಷಣ ನಿನ್ನ ಎದುರಿಗೇನೆ ಒಂದು ಶಿವನ ಮಂದಿರ ಕಾಣಿಸ್ತದೆ. ಅಲ್ಲೇನೆ ನಿನಗೆ ಕಪಿಲ ತೀರ್ಥವೂ ಕಾಣಿಸ್ತದೆ. ಮೇಲಿನಿಂದ ನೀರು ಹರಿತಾ ಬೀಳ್ತಾ ಇರ್ತವೆ. ಅಲ್ಲಿ ಹೋಗು, ಆ ತೀರ್ಥದಲ್ಲಿ ಸ್ನಾನವನ್ನ ಮಾಡು. ಅದು ಮೋಕ್ಷದಾಯಕವಾದಂತಹ ತೀರ್ಥ. ಅದು ಸ್ನಾನವನ್ನ ಮಾಡಿ ಅಲ್ಲಿ ಕಪಿಲೇಶ್ವರನಿರ್ತಾನೆ. ಆ ಕಪಿಲೇಶ್ವರನಿಗೆ ಅತ್ಯಂತ ಭಕ್ತಿಭರಿತರಾಗಿ ನಮಸ್ಕಾರವನ್ನ ಮಾಡಿ ರುದ್ರಾಭಿಷೇಕವನ್ನ ಮಾಡಿ ಅಲ್ಲಿಂದ ಹಾಗೆ ಮತ್ತೆ ಮುಂದೆ ಹೋಗ್ಬೇಕು. ಆಗ ಅಲ್ಲಿ ಇರ್ತಕ್ಕಂತಹ ಕಪಿಲೇಶ್ವರನಿಗೆ ಆ ದಾರಿಯನ್ನ ತೋರಿಸ್ತಾನೆ ಅಂತ ಶ್ರೀನಿವಾಸ ಹೇಳ್ತಾನೆ. ಹೇಳಿದ ತಕ್ಷಣ ಬಕುಲಾವತಿ ಶ್ರೀನಿವಾಸನ ಮಾತನ್ನ ಕೇಳಿಬಿಟ್ಟು ನೇರವಾಗಿ ಬೆಟ್ಟವನ್ನು ಇಳಿತಾಳೆ. ಇಳಿದ ತಕ್ಷಣ ಈಗ ಕೂಡ ನಾವು ನೋಡ್ತೇವೆ, ಬೆಟ್ಟ ಅಲಿಪಿರಿಯಿಂದ ಇಳಿದ ತಕ್ಷಣದಲ್ಲೇನೆ ನಮಗೆ ನಂದಿಯ ಸರ್ಕಲ್ ಅಂತ ಬರ್ತದೆ. ಆ ನಂದಿಯ ಸರ್ಕಲ್ ಎದುರಿಗೇನೆ ನಮಗೆ ಕಪಿಲ ತೀರ್ಥ ಕಪಿಲೇಶ್ವರ ಸ್ವಾಮಿಯ ದೇವಸ್ಥಾನ ನಮಗೆ ಕಾಣ್ತದೆ. ಅಲ್ಲೇನೆ ಆ ಬಕುಲಾವತಿ ಹೋಗಿಬಿಟ್ಟು ಕಪಿಲ ತೀರ್ಥದಲ್ಲಿ ಸ್ನಾನವನ್ನ ಮಾಡಿ ಅತ್ಯಂತ ಪುಣ್ಯವನ್ನ ಸಂಪಾದನೆ ಮಾಡಿ ಕಪಿಲೇಶ್ವರನ ದರ್ಶನಕ್ಕೆ ಹೋಗ್ತಾಳೆ. ಅಲ್ಲಿಗೆ ಆ ಆಕಾಶರಾಜನ ಆಸ್ಥಾನದಿಂದ ಅನೇಕ ಜನ
ವೇದ ಪಂಡಿತರೆಲ್ಲರೂ ಕೂಡ ಬಂದು ಏಕಾದಶ ರುದ್ರವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ 11 ಬಾರಿ ರುದ್ರವನ್ನ ಹೇಳಿ ಅಭಿಷೇಕವನ್ನ ಮಾಡೋದು ಏಕಾದಶ ರುದ್ರ ಅಂತ ಕರೆಯಲ್ಪಡ್ತದೆ. ಅಂತಹ ರುದ್ರಾಭಿಷೇಕವನ್ನ ಮಾಡ್ತಾ ಇರ್ತಾರೆ. ಮಾಡೋ ಸಂದರ್ಭದಲ್ಲಿ ಆಗ ಆ ಪದ್ಮಾವತಿಯಲ್ಲಿ ಹೋಗ್ತಾಳೆ, ರುದ್ರಾಭಿಷೇಕವನ್ನ ಕಣ್ತುಂಬಿಕೊಂಡು ನೋಡ್ತಾಳೆ. ನೋಡಿಬಿಟ್ಟು ಕೇಳ್ತಾಳೆ, ಯಾಕೆ ಇದೆಲ್ಲ ಮಾಡ್ತಾ ಇದ್ದಿದ್ದು ಅಂತೆಲ್ಲ ವಿಚಾರವನ್ನ ಮಾಡ್ತಾಳೆ. ಈ ರೀತಿಯಾಗಿ ನಮ್ಮ ರಾಜ ಆಕಾಶ ರಾಜ ಅವನ ಮಗಳಿಗೆ ಏನೋ ಆಗ್ಬಿಟ್ಟಿದೆ, ದಿಗ್ಭ್ರಮೆ ಆಗ್ಬಿಟ್ಟಿದೆ, ತುಂಬಾ ಮೈ ಎಲ್ಲ ಸುಡ್ತಾ ಇದೆ, ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಮೊನ್ನೆ ಕಾಡಿಗೆ ಹೋಗಿ ಬಂದ್ಬಿಟ್ಲು, ಮನೆಯಲ್ಲಿ ಹೊಚ್ಕೊಂಡು ಮಲ್ಕೊಂಡ್ ಬಿಟ್ಟಿದ್ದಾಳೆ ಅವಳು. ಏನೋ ಗಾಳಿನೋ ಏನೋ ಸೋಕಿರ್ಬೇಕನ್ಸತ್ತೆ. ಹಾಗಾಗಿ ರಾಜ ಹೇಳಿದ, ಅದಕ್ಕೆ ನಾವು ಮಾಡ್ತಾ ಇದ್ದೇವೆ ಅಂತ ಅವ್ರು ಹೇಳ್ತಾರೆ. ಹೇಳಿದ ತಕ್ಷಣ ಅದನ್ನ ನೋಡಿದಂತಹ ಆ ಬಕುಲಾವತಿ ಅಲ್ಲಿ ರುದ್ರಾಭಿಷೇಕವನ್ನ ಮಾಡಿಬಿಟ್ಟು ಅಲ್ಲಿ ಕೊಟ್ಟಂತಹ ಪ್ರಸಾದವನ್ನ ಸ್ವೀಕಾರ ಮಾಡಿ ಮತ್ತೆ ಮುಂದೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಮುಂದೆ ಹೋಗ್ಬೇಕಾದ್ರೆ ಕೆಲವು ಜನ ಕನ್ಯೆಯರು ಅವಳಿಗೆ ಸಿಗ್ತಾರೆ. ಸಿಕ್ಕಾಗ ಅವಳಿಗೆ ಕೇಳ್ತಾಳೆ, ಇಲ್ಲಿ ನಾವು ಆಕಾಶರಾಜನ ಪಟ್ಟಣ ಎಲ್ಲಿ ಬರ್ತದೆ ಹೇಳು ಅಂತ ಆ ಕನ್ಯೆಯರನ್ನ ಕೇಳ್ತಾಳೆ. ಕೇಳಿದಾಗ ಆ ಕನ್ಯೆಯರು ಕೇಳ್ತಾ ಇದ್ದಾರೆ, ನಾವು ಕೂಡ ಆಕಾಶರಾಜನ ಸನ್ನಿಧಾನದಲ್ಲೇ ಇರೋರು, ಯಾವಾಗಲೂ ನಾವಲ್ಲೇ ಕೆಲಸ ಮಾಡ್ತಾ ಇರ್ತೇವೆ, ನಿನಗೆ ಯಾಕೆ ಬೇಕು ಹೇಳು ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಶ್ನೆಯನ್ನ ಮಾಡಿದಾಗ, ಇಲ್ಲ ಸ್ವಲ್ಪ ಕೆಲಸ ಇತ್ತು ನಮಗೆ, ಹಾಗಾಗಿ ನಾವಲ್ಲಿ ಹೋಗ್ಬೇಕು. ಆಗ ಆ ಕನ್ಯರಂತಾರೆ, ಸ್ವಲ್ಪ ಹೊತ್ತಾಗಲಿ ನಾವು ಹೋಗಿ ಸ್ವಲ್ಪ ಅಲ್ಲಿ ಕಪಿಲೇಶ್ವರನಲ್ಲಿ ದರ್ಶನವನ್ನ ಮಾಡ್ಕೊಂಡು ಬರ್ತೇವೆ, ತದನಂತರ ಹೋಗೋಣ ಅಂತ. ಒಳ್ಳೆ ಇಬ್ಬರ ಮಧ್ಯದಲ್ಲಿ ಒಡನಾಟ ಆಗ್ತದೆ, ಸಂಭಾಷಣೆ ಅನ್ನೋದು ಶುರು ಆಗ್ತದೆ. ಶುರು ಆದಾಗ ಒಂದೊಂದು ವಿಚಾರವನ್ನ ಈ ಬಕುಲಾವತಿ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆಕಾಶರಾಜ ಎಂತವನು, ಏನು ಎತ್ತ, ಅವನ ಮಗಳೆಂತವಳು, ಏನಾಗಿದೆ ಎತ್ತ, ಬರ್ತಾ ನಾನು ಮಾರ್ಗ ಮಧ್ಯದಲ್ಲಿ ಕೇಳಿದೆ, ಅವಳಿಗೇನೋ ಆಗಿದೆ ಅಂತಲ್ಲ, ಏನಾಗಿದೆ ಅಂತ ಕೇಳಿದಾಗ ಆಗ ಆ ಕನ್ಯಾ ಮನೆಗಳು ಹೇಳ್ತಾ ಇದ್ದಾರೆ, ಸಹಿತ ಪದ್ಮಾವತ್ಯಾಚ ಕದಾಚಿತ್ ವನಮಾಗತ ಪುಷ್ಪಾವಚಯನಂ ಕರ್ತುಂ ಆರಬ್ಧಸ್ತದನಂತರೆ ತತ್ರ ಕಶ್ಚಿತ್ ಪುಮಾನ್ ಪ್ರಾಪ್ತೋ ವಿಚಿತ್ರ ತುರುಗಾರುಹ ಅಸ್ಮಾಭಿಃ ಕಥಿತಂ ತೇನಾಪ್ಯವಾಚ ವಚನಂ ವೃಷಾ ತತ್ಶ್ರುತ್ವಾ ತನಯಾರಾಜ್ಞೋ ಹೃಷ್ಟ್ವಾ ವಚನಮಬ್ರವೀತ್. ನಾವು ಮೊನ್ನೆ ಹೂವನ್ನ ತೆಗೆಯೋಕ್ಕೆ ಅಂತ ಕಾಡಿಗೆ ಹೋಗಿದ್ವಿ. ಆ ಕಾಡಿಗೆ ಅಲ್ಲಿಗೆ ಒಬ್ಬ ವಿಚಿತ್ರವಾದಂತಹ ಕುದುರೆಯನ್ನ ಏರಿಕೊಂಡು ಒಬ್ಬ ಪುರುಷ ಬಂದ. ಆ ಪುರುಷನಿಗೂ ನಮಗೂ ವಾಗ್ವಾದ ಆಯಿತು. ಆಗ ಅವಳು ಆ ಪುರುಷ ಪದ್ಮಾವತಿಯನ್ನ ತುಂಬಾ ಅವಾಚ್ಯ ವಚನಗಳಿಂದ ಮಾತುಗಳಿಂದ ಮಾತಾಡಿಸಿದ. ಅದಕ್ಕೆ ಪದ್ಮಾವತಿಗೆ ತುಂಬಾ ಕೋಪ ಬಂತು. ಎಲ್ಲರೂ ಕೂಡ ಕಲ್ಲನ್ನು ತಗೊಂಡು ಹೊಡೆದು ಬಿಟ್ವಿ. ಆ ಕಲ್ಲು ಅವನ ಕುದುರೆಗೆ ಬಿತ್ತು. ಕುದುರೆ ಅಲ್ಲೇ ಸತ್ತು ಹೋಯ್ತು. ಅವನು ಹೆದರ್ಕೊಂಡು ಅಲ್ಲಿಂದ ಓಡೋದ. ಅವನು ಹೋದ ನಂತರ ಒಂದು ಘಟನೆ ಆಯಿತು. ಏನು ಅಂತಂದ್ರೆ, ಪದ್ಮಾವತಿಗೆ ಇದ್ದಕ್ಕಿದ್ದ ಹಾಗೇನೆ ಮೂರ್ಛೆ ಬಂದು ಬಿದ್ಬಿಟ್ಲು. ಅವಳನ್ನ ನಾವೇ ಎಲ್ಲರೂ ಸೇರಿಬಿಟ್ಟು ಎತ್ಕೊಂಡು ರಥದಲ್ಲಿ ಹಾಕೊಂಡು ಮನೆಗೆ ಬಂದ್ವಿ. ಮನೆಯಲ್ಲಿ ತಂದು ಮಲಗಿಸಿದ್ವಿ. ಅವಳು ಮಳೆಗೆ ಹೇಳೋ ಅಷ್ಟಲ್ಲೇನೆ ಅವಳಿಗೆ ಜ್ವರ ಬಂದ್ಬಿಟ್ಟಿದೆ. ಭಯಂಕರ ಮೈ ತಾಪದಿಂದ ಸುಡ್ತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ರಾಜನಿಗೆ. ಅವಳು ಮಾತಾಡ್ಸಿದ್ರೆ ಅದಕ್ಕೆ ಉತ್ತರವನ್ನೂ ಕೊಡ್ತಾ ಇಲ್ಲ. ರಾಣಿ ಮಾತಾಡ್ಸಿದ್ರು ಉತ್ತರ ಕೊಡ್ತಾ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತ ಈ ರೀತಿಯಾಗಿ ಆ ಕನ್ನಿಕೆಯರೆಲ್ಲರೂ ಕೂಡ ಹೇಳ್ತಾರೆ. ಹೇಳಿದಾಗ ಈ ಎಲ್ಲ ವೃತ್ತಾಂತವನ್ನ ಕೇಳಿದ ತಕ್ಷಣ ಮುಂದೆ ಮತ್ತೇನಾಯ್ತು ಅಂತ ಬಕುಲಾವತಿ ಕೇಳ್ತಾ ಇದ್ದಾಳೆ. ಆಗ ರಾಜನಿಗೆ ತುಂಬಾ ದುಃಖವಾಗಿಬಿಟ್ಟು ರಾಜ ಆ ಪದ್ಮಾವತಿ ಹತ್ರ ಹೋಗಿ ಅನೇಕ ಮಾತುಗಳನ್ನ ಕೇಳಿದ. ತಸ್ಯಾ ವಿನಾಶಂ ಸಹಿಜಾನತೆ ಗುರುಹು ತ್ವಮಾಹ್ವಯತ್ತತ್ರ ಸುತೇನ ಶೀಘ್ರಂ ತತ್ವಾಕ್ಯಮಾಕರ್ಣ್ಯ ಗುರುರ್ಧರಾತಲಂ ಶೀಘ್ರಂ ಪ್ರಪನ್ನೋ ನಿಜ ಮಂದಿರಂಚ. ಇನ್ನು ಅಷ್ಟೇ ಅಲ್ಲದಲೇನೆ ರಾಜ ಹೋಗಿ ಆ ಪದ್ಮಾವತಿಯನ್ನ ಕೇಳಿದ, ಯಾರಾದ್ರೂ ನಿಂಗೆ ಕಾಟವನ್ನು ಕೊಟ್ಟಿದಾರಾ, ಏನಾದ್ರೂ ತೊಂದರೆಯನ್ನು ಕೊಟ್ಟಿದಾರಾ, ಹಾಗೇನಾದ್ರೂ ಇದ್ರೆ ಹೇಳು, ಖಂಡಿತ ಅವನನ್ನ ಬಿಡೋದ್ ಬೇಡ, ಸಂಹಾರ ಮಾಡಿಬಿಡೋಣ ಅವನ್ನ. ಅಥವಾ ಯಾರ್ದಾದ್ರೂ ಹೆದರಿಕೆ ಇದೆನಾ ನಿನಗೆ, ಅಥವಾ ಅಲ್ಲಿ ಏನಾದ್ರೂ ಹುಳಿ ಸಿಂಹ ಮುಂತಾದ ಪ್ರಾಣಿಗಳನ್ನ ನೋಡಿ ಹೆದರಿದೀಯಾ ನೀನು, ಏನಾಗಿದೆ ಹೇಳು ಅಂತ ಅನೇಕ ಮಾತುಗಳನ್ನ ಕೇಳ್ತಾರೆ. ಆದ್ರೆ ಯಾರೂ ಕೂಡ ಅದಕ್ಕೆ
ಆ ಪದ್ಮಾವತಿ ಯಾರ ಮಾತಿಗೂ ಕೂಡ ಉತ್ತರವನ್ನ ಕೊಡೋದಿಲ್ಲ. ತುಂಬಾ ಭೀತನಾಗಿ ಮುಂದೆ ಏನ್ ಮಾಡ್ದ ಅಂತಂದ್ರೆ, ಪ್ರಾಪ್ತಂ ಗುರುಂ ಪ್ರಾಣಮಿವಾಗತಂ ನೃಪಃ ಪ್ರಾಯೇಣ ಪುಣ್ಯಂ ಪರಿಪಕ್ವಮಾಗತಂ ದತ್ವಾಸನಂ ರತ್ನಮಯಂ ಸಮರ್ಚ್ಯ ಸುಸ್ಸಾದು ಧನ್ಯೈ ಅರಗೇ ಸುಪುಷ್ಪ ಭೋಜನೈಃ. ಅದೇ ಸಮಯಕ್ಕೆ ಆ ರಾಜನ ಅದೃಷ್ಟವಶದಿಂದ ದೈವವಶದಿಂದ ಬೃಹಸ್ಪತ್ಯಾಚಾರ್ಯರಲ್ಲಿಗೆ ಬರ್ತಾರೆ. ಬಂದ ಬೃಹಸ್ಪತ್ಯಾಚಾರ್ಯರಿಗೆ ಒಳ್ಳೆ ಆತಿಥ್ಯವನ್ನ ಮಾಡ್ತಾನೆ, ಉಪಚಾರವನ್ನ ಮಾಡ್ತಾನೆ. ಮಾಡಿಬಿಟ್ಟು ಆ ಬೃಹಸ್ಪತ್ಯಾಚಾರ್ಯರಿಗೆ ಕೇಳ್ತಾ ಇದ್ದಾನೆ, ಕೃತ್ವಾತಿಥ್ಯಂ ವಿಪ್ರವರಂ ಬಭಾಷೆ ಸುತಾ ನಿಮಿತ್ತಂ ಗಗನಾಭಿದೋ ನೃಪಃ ತದ್ವಾಕ್ಯಮಾಕರ್ಣ್ಯ ಗುರುಃ ಸತಾಂ ಗುರುಃ ಪ್ರಶಾಂತಯನ್ವಾಕ್ಯಮುವಾಚ ಭೂಮಿಪಂ. ಎಲ್ಲ ಈ ರೀತಿಯಾಗಿ ಆಗಿದೆ ಸ್ವಾಮಿ, ನನ್ನ ಮಗಳಿಗೆ ಏನೋ ಆಗ್ಬಿಟ್ಟಿದೆ, ಗೊತ್ತಾಗ್ತಾ ಇಲ್ಲ, ತುಂಬಾ ದುಃಖ ಪಡ್ತಾ ಇದ್ದೇನೆ, ನನ್ನ ಮಗಳ ದುಃಖವನ್ನ ಪರಿಹಾರ ಮಾಡ್ಕೊಳ್ಬೇಕು, ನನ್ನ ದುಃಖ ಪರಿಹಾರ ಮಾಡ್ಕೊಳ್ಬೇಕು, ಏನಾದ್ರೂ ಉಪಾಯ ತಿಳಿಸಿ ಅಂತ ಕೇಳಿದಾಗ ಆಗ ಆ ಬೃಹಸ್ಪತ್ಯಾಚಾರ್ಯರಿಗೆ ಎಲ್ಲ ಕೂಡ ಗೊತ್ತಿರ್ತದೆ. ಆ ಬೃಹಸ್ಪತ್ಯಾಚಾರ್ಯ ಹೇಳ್ತಾ ಇದ್ದಾರೆ, ಅಹೋದಿಗಾತ್ಮಾನುಭವಸ್ಯ ವಿಷ್ಣೋಃ ಪ್ರಭಾಂ ನ ಜಾನೇದ್ಯ ಪುರಾಣ ಪುಂಸಃ ಕೃಷ್ಣಂ ಮುಕುಂದಂ ತನಯೇತಿ ಮತ್ವಾ ವೃಥಾ ಶರೀರಂ ಪುನರಾಗತಂ ಮಮ. ಆಗ ಆ ಬೃಹಸ್ಪತ್ಯಾಚಾರ್ಯ ಹೇಳ್ತಾ ಇದ್ದಾರೆ, ಈ ಎಲ್ಲ ಏನು ನೀನು ನೋಡ್ತಾ ಇದೆಯಲ್ಲ, ಇದೆಲ್ಲವನ್ನ ಮಾಡುವಂತವನು ಒಬ್ಬನಿದ್ದಾನೆ. ಯಾರು ಅಂತಂದ್ರೆ ಜಗತ್ಪಾಲಕನಾದಂತಹ ಭಗವಂತ. ಅವನ ಲೀಲೆ ಎಂತಹದ್ದು ಅಂತಂತಂದ್ರೆ, ಆ ಲೀಲೆಯಲ್ಲಿ ಎಲ್ಲರೂ ಕೂಡ ಮೋಹಿತರಾಗಿ ಬಿಡ್ತೇವೆ. ನಾವು ಮೋಹಿತರಾಗಿದ್ದು ನಮಗೇ ಗೊತ್ತಾಗೋದಿಲ್ಲ, ಹಂಗೆ ಮೋಹಿತರಾಗಿ ಬಿಡ್ತೇವೆ ನಾವು. ಯಾಕೆ ಅಂದ್ರೆ, ಹಿಂದೆ ನಾನು ತಪಸ್ಸನ್ನ ಮಾಡಿ ಒಂದು ವರವನ್ನ ಕೇಳದೆ. ಏನು? ಭಗವಂತ ನನಗೆ ಮಗನಾಗಿ ಹುಟ್ಟಬೇಕು. ಭಗವಂತ ತಥಾಸ್ತು ಅಂತ ವರವನ್ನ ಕೊಟ್ಟ. ವರವನ್ನ ಕೊಟ್ಟು ನನಗೆ ಮಗನಾಗಿ ಹುಟ್ಟಿದ. ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಬಂದು ನನಗೆ ತಿಳಿಸಿದ, ನಾನು ನಿನ್ನ ಹೊಟ್ಟೆಯಲ್ಲಿ ಹುಡ್ತಾ ಇದ್ದೇನೆ, ಹುಟ್ಟಿದ ಮೇಲೆ ನನ್ನನ್ನ ನೀನು ನಿನ್ನ ಮಗ ಅಂತ ನೀನು ಬೆಳೆಸಬೇಡ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋವನು ಒಬ್ಬ ಜಗತ್ಪಾಲಕ ಅನ್ನುವಂತಹ ಎಚ್ಚರಿಕೆ ಇರಲಿ ನಿನಗೆ. ಒಂದು ವೇಳೆ ನೀನೇನಾದ್ರೂ ಮಗ ಅಂತ ತಿಳಿದು ಬಿಟ್ಟಿಯೋ ಅಂತಂದ್ರೆ ನಿನಗೆ ಮಹಾಪಾಪ ಬರ್ತದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದ. ಆದ್ರೆ ಹುಟ್ಟಿದ ಮೇಲೆ ಇದೆಲ್ಲ ನನಗೆ ಮರ್ತೋಗ್ಬಿಡ್ತು. ಆ ಭಗವಂತನ ಮುಖವನ್ನ ನೋಡಿದೆ, ಮುದ್ದಾದ ಮುಖ, ಎಷ್ಟು ಸುಂದರವಾಗಿತ್ತು ಅಂತಂದ್ರೆ, ತಮದ್ಭುತಂ ಬಾಲಕ ಮಂಬುಜೆ ಕ್ಷಣಂ. ಭಾಗವತದಲ್ಲಿ ಹೇಳ್ತಾರೆ, ಕೃಷ್ಣ ಹುಟ್ಟಿದ ತಕ್ಷಣ ಹೇಗಿದ್ದ ಅಂತಂದ್ರೆ ಕಮಲದಂತಹ ಕಣ್ಣುಗಳಿದ್ವಂತೆ. ಆ ಕಮಲ ಅರಳಿದಾಗ ಯಾವ ರೀತಿಯಾಗಿ ಸುಂದರವಾಗಿ ನಮಗೆ ಕಾಣ್ತದೋ ಆ ರೀತಿಯಾದಂತಹ ಅರಳಿದ ಕಣ್ಣುಗಳು, ಚಂದ್ರನಂತಹ ಮುಖ, ಕಾರ್ಗಾಲದ ಮೋಡದಂತೆ ಸದೃಶವಾದಂತಹ, ಅಂದ್ರೆ ಮಳೆಗಾಲದಲ್ಲಿ ಏನು ಕಪ್ಪಾದ ಮೋಡ ಇರ್ತವೆ ಅಲ್ಲ, ಅಂತಹ ನೀರು ತುಂಬಿದಂತಹ ಮೋಡದ ರೀತಿಯಲ್ಲಿ ಅವನ ಮೈಬಣ್ಣ ಇತ್ತಂತೆ. ಹುಟ್ಟಬೇಕಾದ್ರೆ ಇವರು ಎಲ್ಲಿ ಮತ್ತೆ ಮರಿತಾರೋ ಅನ್ನೋ ಕಾರಣದಿಂದ ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನ ಧಾರಣೆ ಮಾಡಿಕೊಂಡೇ ಹುಟ್ಟಿದ್ದ. ಕಾಲಲ್ಲಿ ಶಂಖ ಚಕ್ರ ಗದಾ ಪದ್ಮ ಚಿಹ್ನೆಗಳೆಲ್ಲವೂ ಕೂಡ ಇದ್ವು. ಇಷ್ಟೆಲ್ಲ ಇದ್ರೂನು ನಾನ್ ನೋಡಿದ್ರುನು ನನ್ನ ಮಗ ಅಂತ ನಾನು ತಿಳ್ಕೊಂಡು ಬಿಟ್ಟೆ. ಅದಕ್ಕೆ ನನಗೆ ಮತ್ತೊಂದು ಜನ್ಮ ಬಂತು. ಭಗವಂತನನ್ನ ಯಾವತ್ತಿಗೂ ಕೂಡ ನಮ್ಮ ಮಗ ಅಂತ ನಾವು ತಿಳ್ಕೊಳ್ಬಾರ್ದು. ಇದು ಅವನ ಲೀಲೆ, ಮಾಯೆ ಇದು. ಇವಾಗ ನಿನ್ನ ಮಗಳಿಗೂ ಆಗಿರೋದು ಅದೇ ಗತಿ. ಅವಳು ಅಡವಿಗೆ ಹೋಗಿದ್ಲು. ಅಡವಿಗೆ ಹೋದಾಗ ಅಲ್ಲಿ ಒಬ್ಬ ಪುರುಷನನ್ನ ನೋಡಿದ್ಲು. ಯಾವುದೋ ಸಾಮಾನ್ಯ ಪುರುಷ ಅಂತ ತಿಳ್ಕೊಂಡ್ಬಿಟ್ಟು ಕಲ್ಲೆಸದ್ಬಿಟ್ಲು. ಆದ್ರೆ ಮುಂದೆ ಇದ್ದಿದ್ದು ಭಗವಂತ ಅನ್ನೋದನ್ನ ಅವಳು ತಿಳಿಲಿಲ್ಲ. ಹಾಗಾಗಿ ಆ ಭಗವಂತನ ಮಾಯೆಯಿಂದಾಗಿ ಅವಳಿಗೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಈ ಎಲ್ಲ ಮಾತನ್ನ ಕನ್ಯೆಯರು ಆ ಬಕುಲಾವತಿಗೂ ಹೇಳ್ತಾರೆ. ಇಷ್ಟೆಲ್ಲ ವಿಚಾರ ನಡೆದಿದೆ ಅಂತ. ಓ ಹೌದಾ ಅಂತ ಬಕಲಾವತಿ ಮತ್ತೆ ಕೇಳ್ತಾಳೆ. ಆಯ್ತು ಸರಿ, ಇಷ್ಟೆಲ್ಲ ವಿಚಾರವನ್ನು ತಿಳ್ಕೊಂಡ ನಡಿ, ನಾವು ಈಗ ಆಕಾಶರಾಜನ ಆಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಹೇಳಿದಾಗ ಆ ಕನ್ಯೆಯರು ಕೇಳ್ತಾರೆ, ತ್ವಂ ಕುತ್ರ ಗಚ್ಚ ಸೇವಾಲೆ ಕಿಮರ್ಥಂ ತ್ವಾಮಿಹಾಗತ ವದಾದೇಶಂ ವರಾಂಗಿ ತ್ವಂ ತಾಭಿಸ್ ಸುಭಾಷಿತ. ಆಯ್ತು, ನೀನ್ ನಮ್ಮ ಹತ್ರ ಎಲ್ಲ ವಿಚಾರ ತಿಳ್ಕೊಂಡಿ, ನಿಮ್ ವಿಚಾರ ನೀನ್ ಬಿಟ್ಕೊಡ್ಲಿಲ್ಲ, ನೀನ್ ಎಲ್ಲಿಂದ ಬಂದಿ, ಯಾಕೆ ಹೋಗ್ತಾ ಇದ್ದಿ, ಎಲ್ಲಿ ಹೋಗ್ತಾ ಇದ್ದಿ, ಏನ್ ಕೆಲ್ಸ ಅಂತ ಕೇಳಿದಾಗ ಆಗ ಆ ಬಕುಲಾವತಿ ಹೇಳ್ತಾ ಇದ್ದಾರೆ,
ಶೃಣ್ವಂತು ಕನ್ಯಕಾ ಸರ್ವ ಮದ್ವಾಕ್ಯಂ ಅವಿಚಾರತಃ ಅಹಂ ಶ್ರೀ ವೆಂಕಟೇಶಸ್ಯ ದಾಸೀಭೂತಾಸ್ಮಿ ಸಾಂಪ್ರತಂ. ನೀವ್ ಯಾವ ಕಿರಾತ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಬೇಡ್ರವನು ಅಂತ ಹೇಳ್ತಾ ಇದ್ದೀರಲ್ಲ, ಅವನ್ ನನ್ನ ಮಗ, ಅವನ ಸೇವೆಯಲ್ಲಿದ್ದೇನೆ ನಾನು. ಅವನ ಹೆಸರು ವೆಂಕಟೇಶ್ವರ ಅಂತ, ಶ್ರೀನಿವಾಸ ಅಂತ ಅವನ ಹೆಸರು. ಅವನಿಗೋಸ್ಕರವಾಗಿ ನಾವು ಧರಣ್ಯಾಹ ರಾಜ್ಯಭಾರಾಯಾಹ ಸಮೀಪೆ ಕಾರ್ಯಮಸ್ತಿಮೆ. ರಾಜನ ಹೆಂಡತಿಯಾದ ಧರಣಿ ದೇವಿ ಹತ್ರ ನಂಗೆ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ನಾನು ಬಂದಿದ್ದೇನೆ. ಏನ್ ಕೆಲಸ ಅದು ಅಂತಂದ್ರೆ, ನನ್ನ ಮಗನಿಗೆ ಪದ್ಮಾವತಿಯನ್ನ ನಾನು ಕೇಳಬೇಕಾಗಿದೆ, ಅದಕ್ಕೋಸ್ಕರ ನಾನು ಬರ್ತಾ ಇದ್ದೇನೆ ಅಂತ ಆ ಪದ್ಮಾವತಿ ಹೇಳ್ತಾಳೆ. ಹೇಳಿದಾಗ ಇತ್ತ ಮನೆಯಲ್ಲಿ ಶ್ರೀನಿವಾಸ ತುಂಬಾ ಆಲೋಚನೆ ಮಾಡ್ತಾ ಕೂತಿರ್ತಾನೆ. ಬಕುಲಾವತಿ ಒಬ್ಬಳನ್ನೇ ಕಳಿಸ್ಬಿಟ್ಟಿದ್ದೇನೆ, ಏನಾಗ್ತದೋ ಏನೋ ಗೊತ್ತಿಲ್ಲ, ಅವಳಂತೆ ಹೋಗಿದ್ದಾಳೆ ಅಂತ ಆಲೋಚನೆ ಮಾಡ್ತಾ ಕೂಡ್ತಾನೆ. ಆಗ ಅವನಿಗೆ ತಲೆಗೆ ಬರ್ತದೆ, ಏನು ಅಂತಂದ್ರೆ, ಸ್ತ್ರೀ ಯತ್ಕೃತಂ ಕಾರ್ಯಂ ನ ತದರ್ಥ ಫಲಪ್ರದಂ ಇತಿ ಸಂಚಿಂತ್ಯ ಗೋವಿಂದೋ ಮಾಯಾವಿ ಕಾಮರೂಪವಾನ್. ಹೆಣ್ಮಕ್ಳಿಗೆ ಒಂದ್ ಕೆಲಸ ಹೇಳಿದ್ವಿ ಅಂತಂತಂದ್ರೆ, ನಾವ್ ಹೇಳಿದ ಕೆಲಸ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವ್ ಏನ್ ಹೇಳಿರೋದಿಲ್ಲೋ ಆ ಎಲ್ಲಾ ಕೆಲಸ ಮಾಡ್ತಾ ಹೋಗ್ತಾರ ಅವ್ರು. ಇದನ್ನ ಶ್ರೀನಿವಾಸ ಆಲೋಚನೆ ಮಾಡಿದ. ನನ್ನ ತಾಯಿಗೆ ನಾನು ಹೇಳಿದ್ದು ನೇರವಾಗಿ ನಾರಾಯಣಪುರಕ್ಕೆ ಹೋಗು, ಧರಣಿ ದೇವಿ ಹತ್ರ ನನ್ನ ಮದುವೆ ಮಾತುಕತೆ ಮಾತಾಡು ಅಂತ ಹೇಳಿರ್ತೇನೆ. ಇವಳು ನನಗೆ ಖಂಡಿತವಾಗಿಯೂ ಗೊತ್ತು ನಾರಾಯಣಪುರಕ್ಕೆ ಇನ್ನೂ ಹೋಗಿರೋದಿಲ್ಲ, ಸುತ್ತಮುತ್ತಲೂನೇ ತಿರುಗ್ತಾ ಇರ್ತಾಳೆ. ಒಂದು ವೇಳೆ ನಾರಾಯಣಪುರಕ್ಕೆ ಹೋದ್ರೂ ಕೂಡ ಕೈಯನ್ನ ಕೇಳೋದನ್ನ ಬಿಟ್ಟು ನನ್ನ ಮದುವೆಯನ್ನೇ ಕೆಡಿಸ್ಬಿಟ್ರೆ ಕಷ್ಟ ಅಂತ ಶ್ರೀನಿವಾಸ ಆಲೋಚನೆಯನ್ನ ಮಾಡಿಬಿಟ್ಟು ಅವನೇನ್ ಮಾಡ್ತಾನೆ ಅಂತಂದ್ರೆ, ಸ್ವಯಂ ಶ್ರೀ ವೆಂಕಟಾಧೀಶೋ ವನಿತಾ ರೂಪಮಾಶ್ರಿತ ಪುಲಿಂದ ವೇಷಧಾರಿ ಚ ಚಕ್ರೇ ತದ್ವದೇವ ಭೂಷಣಂ ಅಂತ. ಆ ವೆಂಕಟೇಶ್ವರ ಹೆಣ್ಣಿನ ವೇಷವನ್ನ ಧಾರಣೆ ಮಾಡ್ತಾನೆ. ಇದು ಎರಡನೆಯ ಬಾರಿ ಹೆಣ್ಣಿನ ವೇಷವನ್ನ ಧಾರಣೆ ಮಾಡಿದ್ದು. ಒಮ್ಮೆ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಅಮೃತವನ್ನ ಎಲ್ಲರಿಗೂ ಕೂಡ ಕೊಡಬೇಕಾಗಿರ್ತದೆ. ಆ ಕಾಲದಲ್ಲಿ ಮೋಹಿನಿ ರೂಪವನ್ನ ತಾಳ್ತಾನೆ. ಇವಾಗ ಮತ್ತೆ ಒಮ್ಮೆ ಹೆಣ್ಣಿನ ವೇಷವನ್ನ ಧಾರಣೆ ಮಾಡ್ತಾನೆ. ಯಾವ ವೇಷವನ್ನ ಧಾರಣೆ ಮಾಡ್ತಾನೆ ಅಂತಂದ್ರೆ, ಕೊರವಂಜಿ ವೇಷವನ್ನ ಧಾರಣೆ ಮಾಡ್ತಾನೆ. ಆ ವೇಷ ಹೇಗಿತ್ತು ಅಂತಂದ್ರೆ ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಚೀರವಸ್ತ್ರಂ ತಥೋ ಬದ್ವಾ ಛದ್ರ ಕಂಚುಕ ರಂಜಿತ ಬ್ರಹ್ಮಾಣಂ ಚ ಶಿಶುಂ ಕೃತ್ವ ಯಷ್ಟಿಂ ಕೃತ್ವ ಮಹೇಶ್ವರಂ ಬ್ರಹ್ಮಾಂಡಂ ಜಗದಾಧಾರಂ ತ್ರೈಗುಣ್ಯಂ ಗುಲ್ಮಮೇವ ಚ ವಿಕೀರ್ಯ ಕೇಶಪುಂಜಾನಿ ಯಥಾ ಪಂಚಾಶ ಆಯುಷ ಅಂತ. ಅಂದ್ರೆ ಚೀರವಸ್ತ್ರಂ ಅಂತಂದ್ರೆ ತುಂಬಾ ತೆಳ್ಳಗಾದಂತಹ ನಾರು ಬಟ್ಟೆಯನ್ನ ಧಾರಣೆ ಮಾಡಿದ. ಇನ್ನು ಅಷ್ಟೇ ಅಲ್ಲದಲೇನೆ ಛದ್ರ ಕಂಚುಕಂ ಹರಿದೋದಂತಹ ಕುಬಸವನ್ನ ಧಾರಣೆ ಮಾಡಿದ್ದ. ಬ್ರಹ್ಮನನ್ನ ಕೂಸನ್ನಾಗಿ ಮಾಡಿಕೊಂಡು ಒಂದು ಬಟ್ಟೆಯನ್ನ ತಗೊಂಡ್ಬಿಟ್ಟು, ನಾರು ಬಟ್ಟೆಯನ್ನ ತಗೊಂಡ್ಬಿಟ್ಟು ಟೊಂಕಕ್ಕೆ ಕಟ್ಕೊಂಡಿದ್ದಂತೆ. ಸಮಸ್ತ ಬ್ರಹ್ಮಾಂಡವನ್ನ ಬುಟ್ಟಿಯನ್ನಾಗಿ ಮಾಡಿಕೊಂಡು ರುದ್ರದೇವರನ್ನ ಕೈಗೋಲನ್ನಾಗಿ ಮಾಡಿಕೊಂಡು ಆ ಕಣಿ ಹೇಳುವವರು ಯಾವ ರೀತಿಯಾಗಿ ಆ ಬುಟ್ಟೆಯಲ್ಲಿ ಆ ನವಧಾನ್ಯಗಳನ್ನ ದಿನಸಿಗಳನ್ನೆಲ್ಲವನ್ನು ಕೂಡ ಇಟ್ಟುಕೊಂಡು ಬಂದ್ಬಿಟ್ಟು ಆ ಕಣಿಯನ್ನ ಹೇಳ್ತಾ ಹೋಗ್ತಾ ಇರ್ತಾರೆ. ಆ ರೀತಿಯಾಗಿ ವೇಷಭೂಷಣೆಗಳನ್ನೆಲ್ಲವನ್ನ ಏನ್ ಮಾಡಿಕೊಂಡ ವೇಷಭೂಷಣೆಯನ್ನ ಅಂತಂದ್ರೆ, ಗುಂಜಾಮಣಿ ವಿಭೂಷಾಂಗಂ ಶಂಖಬದ್ಧ ಸುಹಾರಿಕಾ ಅಂತ ಗುಲಗಂಜಿಯ ಸರವನ್ನ ಮಾಡಿ ಕೊಳ್ಳಿಗೆ ಹಾಕೊಂಡಂತೆ. ಕೈಯಲ್ಲಿ ಕಾಲಲ್ಲಿ ಗೆಜ್ಜೆಗಳನ್ನ ಕಟ್ಕೊಂಡಂತೆ. ಕೈಯಲ್ಲಿ ಆ ಕವಲು ಹೇಳುವವರು ಯಾವ ರೀತಿಯಾಗಿ ಬಳೆಗಳನ್ನ ಖಡ್ಗಗಳನ್ನ ಧರಿಸಿರ್ತಾರೆ ಆ ರೀತಿಯಾಗಿ ಕೈಯಲ್ಲೆಲ್ಲ ಧರಿಸಿಕೊಂಡು ವಿಕೀರ್ಯ ಕೇಶಪುಂಜಾನಿ, ಸರಿಯಾದ ಆ ಕೂದಲುಗಳನ್ನ ಬೈತಲು ತೆಗೆದಿಲ್ಲ, ಅವನ್ನೆಲ್ಲವನ್ನು ಕೂಡ ಹೇಗೆ ಬೇಕೋ ಹಾಗೆ ಅವುಗಳನ್ನ ಬಿಟ್ಟಿದಾನಂತೆ. ಜಡೆಯನ್ನ ಎಲ್ಲ ಆಚೆ ಈಚೆ ಆಗ್ಬಿಟ್ಟಿವೆ, ಕೆದರುಕೊಂಡಂತಹ ಕೂದಲುಗಳು. ಈ ಒಂದು ವೇಷವನ್ನ ಧಾರಣೆ ಮಾಡಿದ. ಬ್ರಹ್ಮನಿಗೆ ಸ್ವಲ್ಪ ಚೂಟಿದಂತೆ, ಕೂಸಿತ್ತು, ಬ್ರಹ್ಮ ಚೂಟ್ಬಿಟ್ಟ, ಅಳೋದಕ್ಕೆ ಪ್ರಾರಂಭ ಮಾಡ್ತದು. ಅದನ್ನ ಬಗ್ಗಲ್ನಲ್ಲಿ ಕರ್ಕೊಂಡು ಅವನು ನೇರವಾಗಿ ನಾರಾಯಣಪುರಕ್ಕೆ ಹೋದ. ಭಗವಂತ ಶ್ರೀನಿವಾಸ ಅವನು ಎಷ್ಟೊತ್ತು ಅವನು ಮನಸ್ಸು ಮಾಡಿದ ತಕ್ಷಣ ನಾರಾಯಣಪುರಕ್ಕೆ ಹೋಗ್ಬಿಡ್ತಾನೆ. ಹೋದ, ನಾರಾಯಣಪುರದ ಬೀದಿಗಳಲ್ಲಿ ಸುತ್ತೋದಕ್ಕೆ ಪ್ರಾರಂಭ ಮಾಡಿದ. ಕಣಿ ಹೇಳ್ತೇನೆ ಅಂತ ಕೇಳ್ತಾ ಸುತ್ತೋದಕ್ಕೆ ಪ್ರಾರಂಭ ಮಾಡಿದಾಗ ಆಗ ಪುರೀಂ ಸಮಾಗತ್ಯ ಚ ಗರ್ಜಯಂತೀಂ ಸುತಾನ್ ಪತೀನ್ ಬಂಧುಗಣಾನ್ ದದಾಮಿ ಶ್ರುತ್ವಾವಚಸ್ತದ್ಗದಿತಂ ಪುರಸ್ತ್ರೀಯ ಉವಾಚಸ್ತದಾತಾಂ ನೃಪವಲ್ಲಭಾಂ ಪ್ರತಿ. ನಾನು ಕಣಿಯನ್ನ ಹೇಳ್ತೇನೆ ಅಂತ
ಹೇಳ್ತಾ ತಿರುಗ್ತಾ ಇದ್ದ. ತಿರುಗೋ ಸಂದರ್ಭದಲ್ಲಿ ಆ ಊರಿನಲ್ಲಿರ್ತಕ್ಕಂತಹ ಸ್ತ್ರೀಯರೆಲ್ಲ ಅದನ್ನ ಕೇಳಿಸ್ಕೊಂಡ್ಬಿಟ್ಟು ನೇರವಾಗಿ ರಾಣಿ ಹತ್ರ ಹೋದ್ರು. ಯಾವಳೋ ಒಬ್ಬಳು ಕೊರವಂಜಿ ಬಂದಿದ್ದಾಳೆ, ನೋಡ್ಲಿಕ್ಕೆ ತುಂಬಾ ಪವಾಡಶಾಲಿ ಇದ್ದಂತೆ ಇದ್ದಾಳೆ ಅವಳು, ಅವಳನ್ನ ಮನೆಗೆ ಕರೆಸಿಬಿಟ್ಟು ಒಮ್ಮೆ ನಿನ್ನ ಮಗಳ ಬಗ್ಗೆ ಕೇಳು ಅಂತ ರಾಣಿಗೆ ಹೇಳಿದಾಗ ಆಗ ಆ ಗಾಮಿಕರಿಂದ ತಿಳಿಯಲ್ಪಟ್ಟಂತಹ ಆ ಧರಣಿ ದೇವಿ ಆ ಜನರಿಗೆ ಹೇಳ್ತಾ ಇದ್ದಾಳೆ, ನೀವೇನಾದ್ರೂ ಮಾಡ್ರಿ, ಹೋಗಿ ಅವಳನ್ನ ಕರ್ಕೊಂಡ್ ಬರ್ರಿ ಅಂತ ಕೇಳಿದಾಗ ಆ ಗ್ರಾಮ ಸ್ತ್ರೀಯರೆಲ್ಲರೂ ಕೂಡ ಮತ್ತೆ ಪುನಃ ಹೋಗಿ ಆ ಕೊರವಂಜಿಯನ್ನ ಮಾತಾಡಿಸ್ತಾ ಇದ್ದಾರೆ. ತಾಮಸ್ತಾಭಿಸ್ಸಮಾಭಾಷಿತ ಚಿತ್ತವೃತ್ತಿ ಉವಾಚ ವಾಕ್ಯಂ ಸ್ವಸುಖೀ ಗಣೇಭ್ಯ ತಾಮಾಹ್ವಯತ್ಯತ್ರ ಸುರಾಭಿರತ್ ಆದಾತ್ ಸಂಪ್ರಾಪ್ಯ ಭಾಗಾಮಿಹ ಸುಸ್ಮರಂತಿ. ಎಲ್ಲರೂ ಕೂಡ ಹೋದ್ರು. ರಾಣಿ ಹೇಳಿದ್ಲು ಕರ್ಕೊಂಡು ಬರ್ರಿ ಅಂತ. ಈ ಎಲ್ಲ ಗೆಳತಿಯರೆಲ್ಲರೂ ಕೂಡ ಹೋಗಿಬಿಟ್ಟು ಅವಳಿಗೆ ಎಲ್ಲ ವಿಚಾರವನ್ನ ಮಾಡಿದ್ರು. ಅವಳು ಎಲ್ಲಿಂದ ಬಂದವಳು, ಏನು ಎತ್ತ ಅಂತ ಕೇಳಿದಾಗ ನಾರಾಯಣಾಶ್ರಮ ಅಂತ ಇದೆ, ಅಂದ್ರೆ ಬದರಿ ಅಂತ ಅರ್ಥ. ಬದರಿಯಿಂದ ಬಂದಿದ್ದೇನೆ. ಏನು ಹೆಸರೇನು ಅಂತಂತಂದ್ರೆ ಧರ್ಮದೇವಿ ಎಂಬುದಾಗಿ ನನ್ನ ಹೆಸರು. ನಾನೊಬ್ಬ ಕೊರವಂಜಿ. ನಾನು ಎಲ್ಲರಿಗೂ ಕೂಡ ಕನಿಯನ್ನ ಹೇಳ್ತಾ ತಿರುಗ್ತಾ ಇರ್ತೇನೆ. ತಿರುಗ್ತಾ ಈ ಗ್ರಾಮ ನನ್ನ ಕಣ್ಣಿಗೆ ಬಿತ್ತು, ನಾನು ಇಲ್ಲಿಗೆ ಬಂದೆ ಅಂತ ಅವಳು ಹೇಳ್ತಾಳೆ. ಹೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ರಾಣಿ ನಿನ್ನನ್ನ ಕರಿತಾ ಇದ್ದಾಳೆ, ನಿನ್ನ ಹತ್ರ ಏನೋ ಕೇಳಬೇಕಂತೆ, ಬಾ ನೀನು ಆಸ್ಥಾನಕ್ಕೆ ಅಂತಂದಾಗ ಆಗ ಆ ಕೊರವಂಜಿ ಹೇಳ್ತಾ ಇದ್ದಾಳೆ, ಅಹಂ ದರಿದ್ರ ಕುಟಿಲಾಸ ಬಾಲ ಭಾಗ್ಯ ಸಂಯುತ ಆಹ್ವಾನಂಚ ವಿನೋದಾರ್ಥಂ ಹಾಸ್ಯಾರ್ಥಂ ಹಸಿತಾನನಾಹ ಅಂತ. ಅಲ್ಲ, ನಾನು ದರಿದ್ರಳು, ನನ್ನ ಹತ್ರ ಏನೂ ಇರೋದಿಲ್ಲ. ಹರಕು ಬಟ್ಟೆ, ಆ ಕೂಸನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ ಟೊಂಕ ಕಟ್ಕೊಂಡಿದ್ದೇನೆ. ಈ ಬುಟ್ಟೆಯಲ್ಲಿ ಧಾನ್ಯಗಳನ್ನು ಹೆಂಗ ಬೇಕೋ ಹಂಗ ಹಾಕೊಂಡಿದ್ದೇನೆ. ಕೈಯಲ್ಲಿ ಕೋಲ್ ಹಿಡ್ಕೊಂಡು ಕೂದ್ಲೆಲ್ಲ ಕೆರ್ಕೊಂಡು ಊರೂರು ಅಳೆಯೋಳು ನಾನು. ನನ್ನನ್ನ ನೋಡಿ ನಿಜವಾಗ್ಲೂ ನೀವು ಅಪಹಾಸ್ಯ ಮಾಡಬೇಕು, ತಮಾಷೆ ಮಾಡಬೇಕು ಅಂತ ನಿಮ್ಮ ರಾಣಿ ಕರಿತಾ ಇದ್ದಾಳೆ. ನಾನು ಬರೋದಿಲ್ಲ ನಾನು ಅಂತ ಅವಳು ಹೇಳ್ತಾಳೆ. ನಾಗಮಿಷ್ಯಾಮಿ ವಿಶಾಲಾಕ್ಷ್ಯ ಕಿಂ ಕಾರ್ಯಂ ರಾಜಮಂದಿರೆ ಧರ್ಮದೇವಿ ವಚ ಶ್ರುತ್ವ ಜಗ್ಮುಸ್ತ್ವ ಧರಣೀಂ ಪ್ರತಿ. ಈ ರೀತಿಯಾಗಿ ನಾನು ಬರೋದಿಲ್ಲ ಅಂತ ಹೇಳಿದಾಗ, ರಾಜನ ಆಸ್ಥಾನದಲ್ಲಿ ನನಗೇನ್ ಕೆಲಸ ಇರ್ತದೆ, ನಾನು ಯಾಕೆ ಬರ್ಬೇಕು, ಬರೋದಿಲ್ಲ ಅಂತಂದಾಗ ಈ ಮಾತನ್ನ ಕೇಳ್ಬಿಟ್ಟು ಆ ಎಲ್ಲ ಸ್ತ್ರೀಯರು ಹೋಗಿ ಮತ್ತೆ ಧರಣಿ ದೇವಿಗೆ ಹೇಳ್ತಾ ಇದ್ದಾರೆ, ಅವಳು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ, ಮತ್ತೇನ್ ಮಾಡೋದೀಗ ಅಂತ ಎಂದಾಗ ಆಗ ಧರಣಿ ದೇವಿ ಹೇಳ್ತಾ ಇದ್ದಾಳೆ, ಇಲ್ಲ, ಅವಳನ್ನ ಅವಶ್ಯವಾಗಿ ಕರ್ಕೊಂಡ್ ಬರ್ರಿ, ಅವ್ರಿಗೆ ಯಾವುದೇ ರೀತಿಯಾದ ಅಪಮಾನ ಆಗದೇ ಇರೋ ರೀತಿಯಲ್ಲಿ ನಾನ್ ನೋಡ್ಕೊಳ್ತೇನೆ ಅಂತ ಅವಳನ್ನ ಹೇಳಿ ಕರ್ಕೊಂಡ್ ಬರ್ರಿ. ಮತ್ತೆ ಹೋದ್ರು, ಅವಳನ್ನ ಕರ್ಕೊಂಡು ಬಂದ ತಕ್ಷಣ ಆಗ ಆ ಧರ್ಮದೇವಿ ಕೇಳ್ತಾ ಇದ್ದಾಳೆ, ಯಾಕೆ ನನ್ನ ಕರೆಸಿದ್ದು ಅಂತ ಕೇಳಿದಾಗ ಧರಣಿ ದೇವಿ ಹೇಳ್ತಾ ಇದ್ದಾಳೆ, ಮೊದ್ಲಿಗೆ ನೀನ್ ಎಲ್ಲಿಂದ ಬಂದಿ ಹೇಳು ನನಗೆ, ನೀನ್ ಏನ್ ಮಾಡ್ತಾ ಇದ್ದಿ, ಯಾರು ನೀನು, ನಿನ್ನ ಗಂಡ ಯಾರು, ನಿನ್ನ ಮಕ್ಕಳು ಯಾರು, ಎಲ್ಲ ವಿಚಾರವನ್ನ ಆ ಧರಣಿ ದೇವಿ ಕೇಳ್ತಾ ಇದ್ದಾಳೆ. ಅದಕ್ಕೆ ಆ ಕೊರವಂಜಿ ಹೇಳ್ತಾ ಇದ್ದಾಳೆ, ನರನಾರಾಯಣ ಶ್ರೀಮಾನ್ ಭರ್ತಾಮೇ ರಾಜವಲ್ಲಭೆ ತದ್ವೀರ್ಯ ಜಾತ ಪುತ್ರಸ್ತು ಪ್ರಜಾಪತಿಮಿಮಂ ವಿದು ಅಂತ. ನನ್ನ ಗಂಡನ ಹೆಸರು ನರನಾರಾಯಣ ಅಂತ, ಸಾಕ್ಷಾತ್ ಭಗವಂತ ಅವನು. ಅವನಿಂದ ನನ್ನ ಉದರದಲ್ಲಿ ಸಂಜಾತನಾದಂತಹ ಈ ಯಾವ ಕೂಸಿದೆ ಅಲ್ಲ, ಇದು ಬ್ರಹ್ಮ ಅಂತ ನೀನು ತಿಳಿ. ಇನ್ನು ನನ್ನ ಕೈಯಲ್ಲಿ ಏನಿದೆ ಅಲ್ಲ ಈ ಕಟ್ಟಿಗೆ, ಅದನ್ನ ರುದ್ರ ಅಂತ ತಿಳಿ. ಈ ಬುಟ್ಟೆಯನ್ನೇ ಸಮಸ್ತ ಬ್ರಹ್ಮಾಂಡ ಅಂತ ನೀನು ತಿಳಿ ಅಂತ ಈ ರೀತಿಯಾಗಿ ಆ ಕೊರವಂಜಿ ಹೇಳ್ತಾಳೆ. ಹೇಳಿಬಿಟ್ಟು ಕೇಳ್ತಾಳೆ, ಆಯ್ತು ನಾನೆಲ್ಲ ನಂದು ಹೇಳಿದೆ, ನೀನ್ ನನ್ನನ್ನು ಯಾಕೆ ಕರೆಸಿದಿ ಅದನ್ನ ನೀನು ಮೊದ್ಲಿಗೆ ಹೇಳು ಅಂತ ಕೇಳಿದಾಗ, ಇಲ್ಲ, ನಾನು ಕೆಲವು ಪ್ರಶ್ನೆಗಳನ್ನ ಕೇಳಬೇಕಿತ್ತು, ನನ್ನ ಮಗಳ ಜೀವನದ ಬಗ್ಗೆ ನಾನು ವಿಚಾರ ಮಾಡಬೇಕಿತ್ತು, ಅದಕ್ಕೆ ನಿನ್ನ ಕರೆಸಿದ್ ನಾನು ಅಂತಂದಾಗ, ಆಯ್ತು ಸರಿ, ನಾನು ಅದಕ್ಕೆ ಉತ್ತರವನ್ನ ಕೊಡ್ತೇನೆ, ಅದಕ್ಕಿಂತ ಮುಂಚೆ ನೀನ್ ಕೆಲವು ಕೆಲಸಗಳನ್ನ ಮಾಡಬೇಕು ಅಂತ ಆ ಕೊರವಂಜಿ ಹೇಳ್ತಾ ಇದ್ದಾಳೆ. ಏನು ಅಂತಂದ್ರೆ, ಮಜ್ಜನಂ ಕುರು ಕಲ್ಯಾಣಿ ಶುಭ್ರವಸ್ತ್ರ ಸಕಂಚುಕ ಗುರುದೇವ ನಮಸ್ಕಾರಂ ಕುರುದೇವಿ ಹರಿಪ್ರಿಯಂ ಅಂತ. ಮಂಗಳಾಂಗಿ, ಹೋಗಿ ನೀನು ಅವಗಾಹನ ಸ್ನಾನವನ್ನ ಮಾಡಬೇಕು. ಎಲ್ಲಿಯಾದ್ರೂ ಒಂದು ಕಡೆ ಬಾವಿಯೋ ಸರೋವರಕ್ಕೋ ಹೋಗಿ ಮುಳುಗು ಹಾಕಿ ಸ್ನಾನವನ್ನ ಮಾಡಿ, ಅದು ಹೇಗೆ ಮಾಡಬೇಕು ಅಂತಂದ್ರೆ ಎಲ್ಲಾ ಬಟ್ಟೆಗಳಿಂದ ಸಚೇಲ ಸ್ನಾನವನ್ನ ಮಾಡಬೇಕು. ಸ್ನಾನವನ್ನ ಮಾಡಿ ಅದೇ ರೀತಿಯಾಗಿ ಒದ್ದೆಯಿಂದ ಬಂದು ನಿನ್ನ ಗುರುಗಳಿಗೆ, ಹಿರಿಯರಿಗೆ
ಇನ್ನು ದೇವತೆಗೆ ನಮಸ್ಕಾರವನ್ನ ಮಾಡಿ ಒಂದು ಪೀಠವನ್ನ ಹಾಕಿಕೊಂಡು ನನ್ನ ಮುಂದೆ ಕೂಡು ಅಂತ ಹೇಳ್ತಾಳೆ. ಆಗ ಆ ಧರಣಿ ದೇವಿ ಅದೇ ರೀತಿಯಾಗಿ ಮಾಡ್ತಾಳೆ. ಮಾಡಿದ ನಂತರ ಕಿಂ ಕಾರ್ಯಂ ವದಭದ್ರೆ ಹಂ ಕರೋಮಿ ತವ ಶಾಸನಾತ್, ಇನ್ನೂ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾಳೆ ಆ ಕೊರವಂಜಿ. ಆಗ ಧರಣಿ ದೇವಿ ಕೇಳ್ತಾಳೆ, ಆಯ್ತು ಸರಿ, ನೀನ್ ಏನ್ ಹೇಳ್ತೀಯೋ ಅದನ್ನೆಲ್ಲ ಕೆಲಸ ನಾನು ಮಾಡ್ತೇನೆ. ನನ್ನ ಮಗಳ ಬಗ್ಗೆ ಇದು ವಿಚಾರ, ನನ್ನ ಮಗಳ ಪ್ರಶ್ನೆ ಇದೆ, ಹಾಗಾಗಿ ನಾನು ಏನ್ ಬೇಕು ಅದನ್ನೆಲ್ಲ ಮಾಡ್ತೇನೆ ಅಂತಂದಾಗ, ವಾಯನಂ ದೇಹಿ ಕಲ್ಯಾಣಿ ದೇವಾನ ಮಮ ಪೂರ್ವಿಣಾಂ, ನನ್ನ ಪೂರ್ವಿಕರು ದೇವತೆಗಳೆಲ್ಲ ಅವರಿಗೆ ವಾಯನ ದಾನವನ್ನ ಮಾಡು ನೀನು ಅಂತ ಹೇಳ್ತಾಳೆ. ಏನು ದಾನ ಮಾಡಬೇಕು ವಾಯನ ದಾನ ಅಂತಂದ್ರೆ, ಬಂಗಾರದ ಮರವನ್ನ ತಗೋ, ಅದರಲ್ಲಿ 3 ಸೇರು ಮುತ್ತನ್ನ ಹಾಕು, 3 ಸೇರು ಅಕ್ಕಿಯನ್ನ ಹಾಕು, ಅದನ್ನ ನೀನು ವಾಯನ ದಾನವನ್ನಾಗಿ ಕೊಡಬೇಕು ಅಂತ ಹೇಳ್ತಾಳೆ. ಆಯ್ತು ಸರಿ ಅಂತ 3 ಸೇರು ಮುತ್ತನ್ನ ಹಾಕ್ತಾಳೆ, 3 ಸೇರು ಅಕ್ಕಿಯನ್ನ ಹಾಕ್ತಾಳೆ, ತಂದದನ್ನ ಕೊಡ್ತಾಳೆ, ವಾಯನ ದಾನವನ್ನೂ ಕೊಟ್ಲು. ಆಗ ಧರ್ಮದೇವಿ ಹೇಳ್ತಾ ಇದ್ದಾಳೆ, ಅಂದ್ರೆ ಕೊರವಂಜಿ ಹೇಳ್ತಾ ಇದ್ದಾಳೆ, ಏನು? ಸತ್ಯಂ ವದಾಮಿ ಧರ್ಮಜ್ಞೆ ಶಿಶೋರನ್ನಂ ಪ್ರಯಚ್ಛಮೆ, ನಾನು ಏನ್ ಮಾತನ್ನ ಹೇಳ್ತೇನಲ್ಲ ಎಲ್ಲ ಸತ್ಯವಾದ ಮಾತನ್ನೇ ಹೇಳ್ತೇನೆ, ಯಾವುದೂ ಸುಳ್ಳು ಹೇಳೋದಿಲ್ಲ. ನನ್ನ ಕೂಸು ಹಸಿವೆ ಆಗಿದೆ, ಬಹಳ ದಿವಸದಿಂದ ತಿಂದಿಲ್ಲ, ತಿರುಗ್ತಾ ಬಂದ್ಬಿಟ್ಟಿದ್ದೇವೆ, ಕೂಸಿಗೆ ಒಂದಿಷ್ಟು ಹೊಟ್ಟೆಗೆ ಅನ್ನ ಕೊಡು ಅಂತ ಕೇಳ್ತಾಳೆ. ಆಗ ಧರಣಿ ದೇವಿ ಹೇಳ್ತಾಳೆ, ಸತ್ಯಂ ವದ ಮಹಾಪ್ರಾಜ್ಞೆ ಮಮ ದುಃಖಂ ಪ್ರಣೋದಯ, ಇಷ್ಟು ಆಟ ಆಡಿಸ್ತಾ ಇದ್ದೀನಿ ನನ್ನನ್ನ, ನೀನ್ ಹೇಳೋದು ಸತ್ಯವಾಗಿರ್ಬೇಕು, ನೀನೇನ್ ಹೇಳಿದ್ರು ನಾನು ಮಾಡ್ತಾ ಇದ್ದೇನೆ, ನೀನೇನ್ ಹೇಳಿದ್ರು ಮಾಡ್ತೇನೆ ನಾನು, ಆದ್ರೆ ಹೇಳೋ ಮಾತನ್ನ ಸತ್ಯ ಹೇಳಬೇಕು ನೀನು, ಸುಮ್ನೆ ನಿನ್ನ ಹೊಟ್ಟೆಗೋಸ್ಕರ ಏನ್ ಸಿಕ್ಕರೆ ಅದನ್ನ ಹೇಳಬಾರ್ದು ನೀನು ಅಂತ ಹೇಳ್ತಾಳೆ. ಆಗ ಆ ಧರಣಿ ದೇವಿ ಹೇಳ್ತಾಳೆ, ಆಯ್ತು ಸರಿ, ನಾನು ಸತ್ಯವನ್ನೇ ಹೇಳ್ತೇನೆ ಅಂತ ಹೇಳ್ತಾಳೆ. ಹೇಳಿದಾಗ ಆಯ್ತು, ಏನ್ ಬೇಕು ಕೂಸಿಗೆ, ಏನ್ ಬೇಕು ಅಂತಂದ್ರೆ, ಅಹಕೃತಂ ರಾತ್ರಿ ಕೃತಂ ಸುಪಕ್ವಂ ರಸ ಸಂಯುತಂ, ಬೆಳಗ್ಗೆ ಮಾಡಿದ್ದಾಗ್ಲಿ ರಾತ್ರಿ ಮಾಡಿದ್ದಾಗ್ಲಿ ಒಟ್ಟು ಅದು ಚೆನ್ನಾಗಿರ್ಲಿ ಹೋಗಿರ್ಲಿ, ಹೇಗಿದ್ರು ಪರವಾಗಿಲ್ಲ, ಒಂದಿಷ್ಟು ಅನ್ನ ತಂದು ಕೊಡು, ಕೂಸಿಗೆ ತಿನ್ನಿಸ್ತೇನೆ ನಾನು ಅಂತ ಹೇಳ್ತಾಳೆ. ಆದ್ರೆ ರಾಣಿ ಏನ್ ಮಾಡ್ತಾಳೆ, ತಮಗ ರಾಜರಿಗೆ ಮಾಡಿದ ಅಡಿಗೆ ಏನಿರ್ತದೆ ಅಲ್ಲ, ಕ್ಷೀರಾನ್ನ, ಅಂದ್ರೆ ಅದನ್ನ ತುಂಬಾ ಚೆನ್ನಾಗಿ ತುಪ್ಪದಲ್ಲಿ ಅಕ್ಕಿಯನ್ನ ಹುರಿದು ಬಿಟ್ಟು ಅನ್ನ ಮಾಡಿ, ಆ ಅನ್ನಕ್ಕೆ ಹಾಲನ್ನ ಹಾಕಿ, ಆ ಹಾಲು ಗಟ್ಟಿ ಆಗೋವರೆಗೂ ಕೂಡ ಕುದಿಸಿ, ಅದಕ್ಕೆ ಸಕ್ಕರೆಯನ್ನ ಬೆರೆಸಿ ಆ ಅನ್ನವನ್ನ ಭೋಜನ ಮಾಡ್ತಾರೆ. ಅಷ್ಟು ದೃಢವಾದಂತಹ ಶುಭ್ರವಾದ ರುಚಿಯಾದ ಅಡಿಗೆ ರಾಜರ ಅಡಿಗೆ. ಅಂತಹ ಅನ್ನವನ್ನ ಬಂಗಾರದ ಒಂದು ಬಟ್ಟಲದಲ್ಲಿ ಹಾಕೊಂಡು ತಂದು ಕೊಡ್ತಾಳೆ. ಬ್ರಹ್ಮ ಅದನ್ನು ನೋಡ್ತಾನೆ, ಮನುಷ್ಯ ಲೋಕದ ಅಡಿಗೆ ನಾನು ತಿನ್ನೋದಿಲ್ಲ ಅಂತ ಅಳೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ. ಅವನು ಇರೋದು ದೇವಲೋಕದಲ್ಲಿ. ಆಗ ಆ ಕುರವಂಜಿ ಬೈತಾ ಇದ್ದಾಳೆ, ಏನು ಅಂತಂದ್ರೆ, ರುದಂತಂ ಆತ್ಮಜಂ ದೃಷ್ಟ ವಿನಿಂದ ಪ್ರತಾಡ್ಯ ಚ ದರಿದ್ರೋಸಿ ದುರಾಚಾರ ಕಂದಮೂಲ ಪಲಾಶನ ಅಂತ. ಎಷ್ಟು ಕೆಟ್ಟವನಿದ್ದಿ, ಎಷ್ಟು ದುರಾಚಾರ ನೀನು, ಇಷ್ಟು ಸುಂದರವಾದ ರಸಭರಿತವಾದಂತಹ ಅನ್ನ, ರಾಜರು ತಿನ್ನೋ ಅನ್ನ ಯಾರ ಭಾಗ್ಯದಾಗಿರ್ತದೆ, ಇದು ತಂದು ಕೊಟ್ಟಾರ, ತಿನ್ನೋದನ್ನು ಬಿಟ್ಟು ಅಳ್ತಾ ಇದ್ದಿ, ನಿನಗದಕ್ಕೆ ಸರಿಯಾದ ಗತಿ ಇದ್ದದ, ನೀನ್ ಬರೇ ಕಂದಮೂಲ ಫಲಾಶನ ಅಂತಂದ್ರೆ ಗಡ್ಡೆ ಗೆಣಸು ತೊಪ್ಪಲ ಹುಲ್ಲು ಇದನ್ ತಿಂದೇ ಬೆಳಿ ನೀನು, ಇಂತಹ ರಾಜ್ಯ ಭೋಗವನ್ನ ಮಾಡುವ ಹಣೆಬಾರ ನಿನಗಿಲ್ಲ ಅಂತ ಬೈದು ಸ್ವಲ್ಪ ಚೂಡ್ತಾಳೆ. ಮತ್ತೆ ಆಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಬ್ರಹ್ಮ. ಆಗ ಆ ತಂದಂತಹ ಅನ್ನ ಮತ್ತೆ ವ್ಯರ್ಥ ಆಗ್ತದೆ ಅಂತ ಏನ್ ಮಾಡ್ಬೇಕು, ಆಯ್ತು ನಾನೇ ಇದನ್ನೆಲ್ಲ ತಿಂದು ಬಂದು ಕೂತ್ ಹೇಳ್ತೇನೆ ನಿನಗೆ ಅಂತ ತಂದ ಅನ್ನವನ್ನೆಲ್ಲ ತಾನೇ ತಿಂತಾಳೆ. ತಿಂದುಬಿಟ್ಟು ತುಂಬಾ ರುಚಿಕರವಾದಂತಹ ಅಡಿಗೆ ಇತ್ತು ಅಂತ ಹೊಗಳ್ತಾಳೆ. ಹೊಗಳಿಬಿಟ್ಟು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಸತ್ಯಂ ವದಾಮಿ ಶುಶ್ರೋಯಿಣಿ ತಾಂಬೂಲಂ ದೇಹಿ ಮೇಂಗನೆ. ಮತ್ತೊಂದು ಹೇಳ್ತಾಳೆ, ಊಟ ಆಯ್ತು, ಸ್ವಲ್ಪ ತಾಂಬೂಲ ಒಂದು ಕೊಟ್ಬಿಡು, ನಾನು ಹೇಳೋದಕ್ಕೆ ಪ್ರಾರಂಭ ಮಾಡ್ತೇನೆ ನಿನಗೆ ಅಂತಂತಾಳೆ. ಆಗ ಆ ರಾಣಿ, ಇಷ್ಟೆಲ್ಲ ಮಾಡಿದ್ದೇನೆ, ಕೊನೆಗೆ ತಾಂಬೂಲ ಒಂದಲ್ಲ ಕೊಟ್ರೆ ಆಯ್ತು, ಹೋಗ್ಲಿ ಬಿಡು ಅಂತ ಏಲಾ ಲವಂಗ ಕರ್ಪೂರ ನಾಗವಲ್ಲಿ ಇದಲೇ ರಿತಂ ತಾಂಬೂಲ ಅರ್ಪಯಾಮಾಸ ಪುಲಿಂದಾಯೇ ಪತಿವ್ರತ. ತಾಂಬೂಲವನ್ನ ಕೊಡ್ತಾಳೆ. ನೀವು ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಂದ ಭಗವಂತ, ಅಲ್ಲಿ ವೇಷವನ್ನ ಧಾರಣೆ ಮಾಡಿ ಬಂದಂತಹ ಭಗವಂತ ಮೊದಲಿಗೆ ಮಡಿ ಸ್ನಾನವನ್ನ ಮಾಡಿಸಿದ, ತದನಂತರ ಒಂದೊಂದು ಉಪಚಾರಗಳನ್ನ ಮಾಡಿಸ್ಕೊಳ್ತಾ ಬಂದ, ಷೋಡಶ ಉಪಚಾರ ಪೂಜೆಯನ್ನೇ ಮಾಡಿಸಿಕೊಂಡ, ಕೊನೆಗೆ ತಾಂಬೂಲವನ್ನ ಅರ್ಪಣೆ ಮಾಡಿಸಿಕೊಂಡ. ಎಲ್ಲ ಬೇಕಾದ ಪೂಜೆಯನ್ನ ತಾನೇ ಒಂದೊಂದನ್ನಾಗಿ ಹೇಳಿ ಮಾಡಿಸಿಕೊಂಡ ಭಗವಂತ. ಮಾಡಿಸಿಕೊಂಡು ಅವನು ತಿರುಗಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ.
ಹಿಂದೆ ಏವಂ ರೂಪಂ ಗತಂ ಕೃಷ್ಣಂ ಶ್ರೀನಿವಾಸಂ ಸುರೋತ್ತಮಾಹ ದ್ರಷ್ಟುಕಾಮ ಸಮಾಯೋಧ ವೈಖರೀಂ ಪ್ರಾಕೃತೋಚಿತ